ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಈಸಿಯಾಗಿ ಯಾವ ರೀತಿ ಗಂಟಿನ ರಂಗೋಲಿಯನ್ನು ಸುಂದರವಾಗಿ ತೆಗಿಬೇಕು, ಈಸಿಯಾಗಿ ಯಾವ ರೀತಿ ತೆಗಿಬಹುದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಇದು ತುಂಬ ಕಷ್ಟ ಏನೇನೂ ಇಲ್ಲ, ತುಂಬ ಈಸಿಯಾಗಿದೆ ಇದು. ಫಸ್ಟು 6 ಚಿಕ್ಕಿಯ 6 ಲೈನ್ಗಳನ್ನು ನಾವು ತಕ್ಕೋಬೇಕು. ನೆಕ್ಸ್ಟು ಸೈಡಿಗೆ 2 ಚಿಕ್ಕಿ ಇಟ್ಟು 1 ಚಿಕ್ಕಿಯನ್ನು ಇಟ್ಕೊಳ್ತಾ ಬರಬೇಕು. ನೋಡಿ ಅಲ್ಲಿ ನಾನು ಯಾವ ರೀತಿ ತೆಗಿತಾ ಇದ್ದೀನಿ. 2 ಚಿಕ್ಕಿ ಎಂಡಿಗೆ 2 ಚಿಕ್ಕಿ ಇಟ್ಟು ಮೇಲ್ಗಡೆ ಒಂದೊಂದು ಚಿಕ್ಕಿಯನ್ನು ಇಟ್ಕೊಳ್ತಾ ಬರಬೇಕು. ನಾ ಯಾವ ರೀತಿ ಇಟ್ಟಿದ್ದೀನಲ್ಲ ಇದೇ ರೀತಿನೇ ಚಿಕ್ಕಿಯನ್ನು ಇಡಬೇಕು. ನೆಕ್ಸ್ಟ್ ನಾವೇನು ಮಾಡಬೇಕು, 4 ಚಿಕ್ಕಿಗೆ ಫ್ಲವರ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ನಾ ಯಾವ ರೀತಿ ಮಾಡ್ತಾ ಇದ್ದೀನಿ. 4 ಚಿಕ್ಕಿಯನ್ನು ಹಿಡಿದು ಈ ರೀತಿ ಫ್ಲವರನ್ನು 4 ಸೈಡನ್ನು ಮಾಡಬೇಕು. ಈಗ ಒಂದು ಸೈಡ್ ಆಗಿದೆ. ಈಗ ನಾನು ಬಲಗಡೆ ಸೈಡ್ ಮಾಡ್ತಾ ಇದ್ದೇನೆ ನೋಡಿ. ಈಗ ಈಸಿ ಇದೆ, ತುಂಬ ಈಸಿ ಇದೆ ಇದು ರಂಗೋಲಿ. ತೆಗಿತಾ ಹೋದರೆ ತುಂಬ ಈಸಿ ಇದೆ, ಏನೂ ಕಷ್ಟ ಇಲ್ಲ ಇದು ರಂಗೋಲಿ. ನೀವು ಈಸಿಯಾಗಿ ಮನೆಯಲ್ಲಿ ಒಂದು ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಆರಾಮ್ ತೆಗಿಬೋದು ಇದನ್ನ. ಆಮೇಲೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ರಂಗೋಲಿ. ಈಗ 3ನೇ ಸೈಡ್ ತೆಗಿತಾ ಇದ್ದೇನೆ ನಾನು ನೋಡಿ. ಸೇಮ್ ಅದೇ ರೀತಿ ಫ್ಲವರ್ನ 4 ದಿಕ್ಕಿನಲ್ಲೂ ನಾವು ತಕ್ಕೊಳ್ಬೇಕು. ನಾಲ್ಕು ದಿಕ್ಕಿನಲ್ಲೂ ಈ ರೀತಿ ಫ್ಲವರ್ ಮಾಡಿದ ಮೇಲೆ ನಾವೇನು ಮಾಡಬೇಕು ನೋಡಿ, ಅಲ್ಲಿ ಮುಂದೆ ತೋರಿಸ್ತೀನಿ. ಅದನ್ನು ಒಂದು ಚಿಕ್ಕಿಯಿಂದ ಇನ್ನೊಂದು ಚಿಕ್ಕಿಗೆ ಜಾಯಿಂಟ್ ಮಾಡ್ತಾ ಹೋಗಬೇಕು. ನೋಡು, ಖಾಲಿ ಚಿಕ್ಕಿ ಉಳಿದಿದೆ ಅಲ್ಲ, ಆ ಚಿಕ್ಕಿಯಲ್ಲಿ ಬಾರ್ಡರಿಗಷ್ಟೇ ಈ ರೀತಿ ರೌಂಡಪ್ ಮಾಡ್ತಾ ಹೋಗಬೇಕು. ಬರೀ ಬಾರ್ಡರಿಗಷ್ಟೇ, ಎಲ್ಲಿ ಚಿಕ್ಕಿ ಖಾಲಿ ಕಾಣಿಸುತ್ತಲ್ಲ ಅಲ್ಲಷ್ಟೇ ಈ ರೀತಿ ರೌಂಡಪ್ ಮಾಡ್ತಾ ಹೋಗಬೇಕು. ಈ ರೀತಿ ಚಿಕ್ಕಿಯನ್ನು ಬಾರ್ಡರಿಗಷ್ಟೇ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ರಂಗೋಲಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಹಾಂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಮಧ್ಯದಲ್ಲಿ ಚಿಕ್ಕಿಗಳು ಉಳಿದಿದೆಯಲ್ಲ ಅಲ್ಲಿ ಈ ರೀತಿಯಲ್ಲಿ ರೌಂಡಪ್ಪನ್ನು ಮಾಡ್ತಾ ಬರಬೇಕು. ನೋಡಿ ಈ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಇದು ರಂಗೋಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ 4 ದಿಕ್ಕಿಗೂ ಒಂದು ಸ್ವಲ್ಪ ರಂಗೋಲಿಯನ್ನು ಹಾಕಿ ಅದನ್ನು ರೌಂಡಪ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಕಲರನ್ನು ತುಂಬ್ತಾ ಬರ್ತಾ ಇದ್ದೀನಿ. ಈಗ ನೋಡಿ ನಾ ಯಾವ ರೀತಿ ಮಾಡ್ತಾ ಇದ್ದೀನಿ. ಇದನ್ನು ನೀವು ಶ್ರಾವಣ ಮಾಸದಲ್ಲಿ ಮನೆಗಡೆ ಹೊರಗಡೆ ಎಲ್ಲ ರಂಗೋಲಿ ಹಾಕಿದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ರಂಗೋಲಿ. ಆಮೇಲೆ ನೋಡಲಿಕ್ಕೆ ಎಷ್ಟು ಟಫ್ ಇದೆಯಪ್ಪ ಈ ರಂಗೋಲಿ ಅಂತ ಅನಿಸುತ್ತೆ, ಬಟ್ ತುಂಬ ಈಸಿ ಇದೆ ಇದು ರಂಗೋಲಿ. ನಾನು ನಿಮಗೆ ದಿನಾಲೂ ಈ ರೀತಿ ರಂಗೋಲಿಯನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ಕೊಡ್ತೀನಿ. ಕಲೀರಿ ಇದನ್ನ ರಂಗೋಲಿಯನ್ನು. ಶ್ರಾವಣ ಮಾಸ ಹತ್ತಿರಕ್ಕೆ ಬಂತು, ಎಲ್ಲರೂ ರಂಗೋಲಿಯನ್ನು ಕಲೀರಿ. ನಿಮಗೆ ನಾನು ಹಾಕುತ್ತಿರುವಂಥ ಎಲ್ಲ ರಂಗೋಲಿನೂ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಹಾಗೂ ಕಮೆಂಟ್ ಕೊಡಿ. ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.